ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಸೆನ್ಸೆಕ್ಸಿನ ಮೊದಲ ಮಂಗಳವಾರದ ಎಕ್ಸ್ಪೈರಿ ಆಗಿತ್ತು ಈ ವಾರದಿಂದ. ಬಟ್ ಇವತ್ತು ಸೆನ್ಸೆಕ್ಸ್ನ ನಾನು ಟ್ರೇಡ್ ಮಾಡೋಕ್ಕಾಗಲೇ ಇಲ್ಲ. ಬಟ್ ಮಾತಾಡ್ತೋಗೋಣ ಯಾವ ರೀತಿಯಾಗಿತ್ತು ಅಂತ. ಸೊ ಬೇರೆ ಬೇರೆ ಸ್ಟಾಕ್ಗಳಲ್ಲಿ ಒಂದು ಇಂಟರ್ನಲ್ ಕ್ಯಾಂಡಲ್ ಸೆಟಪ್ ಎಕ್ಸ್ಪೈರಿ ಆಗಿ ಉಳಿಬೋದು ಅಂತ ಅಂದ್ಕೊಂಡಿದ್ವಿ. ಸೆನ್ಸೆಕ್ಸಲ್ಲಿ ಅದೇ ರೀತಿ ಆಯಿತು. ಯಾವಾಗ ಆ ರೀತಿ ಆಗುತ್ತೆ ಅಂತಂದರೆ ತುಂಬ ದೊಡ್ಡದಾಗಿ ಸೆಲ್ಲಿಂಗ್ ಬಂದಾಗ 1-2 ದಿನದಲ್ಲಿ ಮಾರನೇ ದಿನ ಏನಾದ್ರು ಅಪ್ಪಿತಪ್ಪಿ ಗ್ಯಾಪ್ ಅಪ್ ಓಪನಿಂಗ್ ಆಯಿತು ಅಂತಂದರೆ ಅಂಥ ದಿನಗಳಲ್ಲಿ ಸಾಮಾನ್ಯವಾಗಿ ಈ ರೀತಿ ಸೈಡ್ ವೇಸ್ ಎಕ್ಸ್ಪೈರಿ ಆಗುತ್ತೆ. ಆದರೆ ನಿನ್ನೆ ಬಂದಿದ್ದಂಥ ಸೆಲ್ಲಿಂಗ್ ನೋಡಿಕೊಂಡು ಯಾರಿಗೂ ಇವತ್ತು ಡೈರೆಕ್ಷನಲ್ ಟ್ರೇಡ್ ಇರಲಿಲ್ಲ ಫಸ್ಟ್ ಆಫ್ ಆಲ್. ಬಟ್ ಆಪ್ಷನ್ ಸೆಲ್ಲರ್ಸು ಸ್ವಲ್ಪ ದೂರದಲ್ಲೇ ಇದ್ದಿದ್ರೆ ಅನುಕೂಲ ಆಗುತ್ತೆ. ನೋಡಿ, ವಿಕ್ಸ್ ಯಾವಾಗ 15-16 ಈ ರೀತಿ ಆಗುತ್ತೋ ನೀವು ಸ್ವಲ್ಪ ಔಟ್ ಆಫ್ ದ ಮನಿ ಸೇಫಲ್ಲಿ ನೀವು ಆಪ್ಷನ್ ಸೆಲ್ಲಿಂಗ್ ಮಾಡಿದ್ರೂ ನಿಮಗೆ ಪ್ರೀಮಿಯಮ್ಗಳು ಜಾಸ್ತಿನೇ ಇರುತ್ತೆ. ಬಟ್ ಏನಾದ್ರು ವಿಕ್ಸ್ ತುಂಬ ಕಮ್ಮಿ ಆಗಿರುತ್ತಲ್ಲ ಅವಾಗ ಡೈರೆಕ್ಷನಲ್ ಟ್ರೇಡ್ ಸಿಗುವಂಥ ಸಾಧ್ಯತೆ ಇರುತ್ತೆ. ಆವಾಗ ಆಪ್ಷನ್ ಸೆಲ್ಲಿಂಗಿಗೆ ಸ್ವಲ್ಪ ಹೆದರ್ಕೋಬೇಕು. ಆಪ್ಷನ್ ಬೈಯಿಂಗಿಗೆ ಒಳ್ಳೆ ಆಪರ್ಚುನಿಟಿ ಆಗಿರುತ್ತೆ ಆವಾಗ. ಯಾಕಂದರೆ ಆ ಡೈರೆಕ್ಷನಲ್ ಮೂಮೆಂಟ್ ಬಂತು ಅಂದರೆ ಒಳ್ಳೆ ಟ್ರೇಡ್ ಕ್ಯಾಪ್ಚರ್ ಮಾಡಿರುತ್ತೆ. ಸೊ ವಿಕ್ಸ್ ಜಾಸ್ತಿ ಇದೆ ಅಂತಂದಾಗ ನಾವು ಜಾಸ್ತಿ ತಲೆ ಕೆಡಿಸ್ಕೊಂಡಲ್ಲೇ ಸ್ವಲ್ಪ ಔಟ್ ಆಫ್ ದ ಮನಿ ಆಪ್ಷನ್ ಸೆಲ್ಲಿಂಗ್ ಮಾಡಿದ್ರೂ ಕೂಡ ನಮಗೆ ಅಲ್ಲಿ ಪ್ರೀಮಿಯಮ್ಗಳು ಸಿಗ್ತಾ ಹೋಗುತ್ತೆ. ಇವತ್ತು IT ಸೆಕ್ಟರ್ ನಿನ್ನೆ ಎಲ್ಲದೂ ಪಾಸಿಟಿವ್ ಆಗಿತ್ತು, ಇವತ್ತು ಅದೇ ನೆಗೆಟಿವ್ ಆಗಿದ್ದಂಥ ಸೆಕ್ಟರ್ ಆಗೋಯಿತು. ಇವತ್ತು 1.9% ಕರೆಕ್ಷನ್ ಬಂದಿರೋದ್ರ ಮೂಲಕ HCL ಟೆಕ್ ಇವತ್ತಿನ ನಿಫ್ಟಿ 50ಯ ಟಾಪ್ ಲೂಸರ್ ಆಗಿದೆ. ಅದರ ಬಿಟ್ಟು ನೋಡೋದಾದರೆ ONGC ಸುಮಾರು ದಿನ ಬಂದಿದ್ವಿ. ONGC ಆ ಒಂದು ಸೆಕ್ಟರಲ್ಲಿ ನೋಡೋದಾದರೆ ಒಂದು ಒಳ್ಳೆ ವ್ಯಾಲ್ಯೂಷನಲ್ಲಿ ಸಿಗ್ತಾರಂಥ ಕಂಪನಿ ಇದೆ, ನೀವು ಅನಲೈಸ್ ಮಾಡ್ಬೋದು ಅಂತ ಮಾತಾಡಿದ್ವಿ ಕೂಡ. ಅದು ಇವತ್ತಿನ ಟಾಪ್ ಗೇನರ್ ಆಗಿದೆ. 3.59% ಅಪ್ ಮೂವ್ಮೆಂಟ್ ಬಂದಿರೋದ್ರ ಮೂಲಕ. ಅದೇ ರೀತಿಯಾಗಿ ನಿಫ್ಟಿ ನೆಕ್ಸ್ಟ್ 50ನಲ್ಲಿ ನೋಡೋದಾದರೆ ಅದಾನಿ ಸ್ಟಾಕ್ಗಳು ಸ್ವಲ್ಪ ಪಾಸಿಟಿವ್ ಆಗಿತ್ತು. ಡಿಮಾರ್ಟಲ್ಲಿ ಕರೆಕ್ಷನ್ ಬಂದಿದೆ. ಝೊಮ್ಯಾಟೊ ಮತ್ತು ನೌಕರಿ ಎರಡರಲ್ಲೂ 4% ಕರೆಕ್ಷನ್ ಬಂದಿದೆ. ಝೊಮ್ಯಾಟೊ ಬಗ್ಗೆ ಮಾತಾಡೋಣ ಇವತ್ತು. ಸೊ ICICI ಯಾವುದು ಜನರಲ್ ಇನ್ಶೂರೆನ್ಸ್ ಅನ್ಸುತ್ತೆ 3.91% ಅಮೌಂಟ್ ಬಂದಿದೆ. ಅದೇ ಇವತ್ತಿನ ಇಲ್ಲ ZS ಲೈಫ್ ಇದೆ, ಅದು 4% ಅಮೌಂಟ್ ಬಂದಿದೆ. ನಿಫ್ಟಿ ನೆಕ್ಸ್ಟ್ 50 ಸಾಮಾನ್ಯವಾಗಿ ನಿಫ್ಟಿ 50ಗಿಂತ ವಾಲಟೈಲ್ ಆಗಿರುತ್ತೆ. ಅದು ರೆಡ್ಡಲ್ಲಿ ಆಗಿರ್ಬೋದು, ಗ್ರೀನಲ್ಲಿ ಆಗಿರ್ಬೋದು, ಜಾಸ್ತಿ ಆಚೆ ಈಚೆ ಆಗೋದು ಕಾಣಿಸ್ತಾ ಇರುತ್ತೆ. ಸೊ ಓವರಾಲ್ ಆಗಿ ನಿಫ್ಟಿನಲ್ಲಿ ಯಾವ ರೀತಿ ಆಗಿತ್ತು ಇವತ್ತು ಟ್ರೇಡ್ ಅಂದರೆ ನೋಡಿ, ಫಸ್ಟ್ ಆಫ್ ಆಲ್ ಗ್ಯಾಪ್ ಅಪ್ ಓಪನಿಂಗು, ಅದಾದ್ಮೇಲೆ ಒಂದ್ಸಲ ಜೋರಾಗಿ ಫಾಲು. 9:30 ಆದಮೇಲಿಂದ ಇಡೀ ದಿನ ಆ ಓಪನಿಂಗ್ ಬಾರ್ ಏನಾಗಿತ್ತು ಅದೇ ಝೋನಲ್ಲಿ ಉಳ್ಕೊಂಡಂಥ ದಿನ, ಏನೂ ಕೂಡ ಮೂವ್ಮೆಂಟ್ ಮಾಡಿಲ್ಲ. ಇಡೀ ದಿನ ಅದೇ ಝೋನಲ್ಲಿ ಉಳ್ಕೊತ ಹೋಯ್ತು ಇವತ್ತು. ಸೊ ಈ ರೀತಿ ಯಾವಾಗ ಒಂದು ದೊಡ್ಡದಾಗಿ ಫಾಲ್ ಆಗಿ ಮಾರನೇ ದಿನ ಇಷ್ಟು ದೊಡ್ಡದಾಗಿ ಒಂದು ಗ್ಯಾಪ್ ಅಪ್ ಓಪನಿಂಗ್ ಆಗುತ್ತೋ ಅಂಥ ದಿನಗಳಲ್ಲಿ ಇಮಿಡಿಯೇಟ್ ರಿಕವರಿ ಅಂತ ಬರುವಂಥ ಸಾಧ್ಯತೆ ಕಡಿಮೆ ಇರುತ್ತೆ. ಯಾಕೆಂದರೆ ನಿನ್ನೆಯಿಂದ ಇವತ್ತಿಗೆ ಏನಾದ್ರು ಚೇಂಜ್ ಆಯಿತಾ, ಈಗಲೂ ಕೂಡ ಓಕೆ ಮಕ್ಕಳು ಏನು HMPV ವೈರಸ್ ಬಂದಿತ್ತು ಅದು ರಿಕವರ್ ಆದರು ಅಂತ ನ್ಯೂಸ್ ಬಂತು. ಬಟ್ ಬರೀ ವೈರಸ್ ನ್ಯೂಸೇ ಇಲ್ಲ, ಇಲ್ಲಿ ಬೇರೆದು ಕೂಡ ನಡೀತಾ ಇದೆ. ಬಟ್ ನೀವು ನೋಡ್ತಾ ಬರೋದಾದ್ರೆ ಈ ಒಂದು ಲೆವೆಲ್ ಏನಿತ್ತು, ಈ ಲೆವೆಲಲ್ಲಿ ಒಂದು ರೆಸಿಸ್ಟೆನ್ಸ್ ಇದೆ ಇವಾಗ. ಅಂದರೆ ಸರಿಸುಮಾರು ಅದು 23,800. ನಂದು ಮೌಸ್ ಏನೋ ಫುಲ್ ಹಾಳಾಗೋಗ್ಬಿಟ್ಟಿದೆ, ಯಾಕೆ ಅಂತ ಗೊತ್ತಿಲ್ಲ, ನೋಡೋಣ. ಸೊ 23,800 ಲೆವೆಲಲ್ಲಿ ಒಂದು ರೆಸಿಸ್ಟೆನ್ಸ್ ಇರುವಂಥದ್ದು ಕಾಣಿಸ್ತಾ ಇದೆ. ಸೊ ನಾಳೆಗೂ ಕೂಡ 23,800 ಲೆವೆಲ್ ಏನಾದ್ರು ಕ್ರಾಸ್ ಆಗಿ ಮೇಲ್ಗಡೆ ಹೋಯಿತು ಅಂದರೆ ಮಾತ್ರ ನೀವು ಓಕೆ ಮಾರ್ಕೆಟ್ 23,900 24,000 ಕಡೆಗೆ ಹೋಗ್ತಾ ಇದೆ ಅಂತ ಅನ್ಕೋಬೋದು. ಅಪ್ಪಿತಪ್ಪಿ ಇದೇ ಝೋನಲ್ಲಿ ಓಪನ್ ಆಯಿತು ಅಥವಾ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂದರೆ ಮಾರ್ಕೆಟು ಕೆಳಗಡೆನೇ ಬರ್ತಾ ಇರುತ್ತೆ. ನಾಳೆ ಯಾವುದೇ ರೀತಿಯಾದಂಥ ಎಕ್ಸ್ಪೈರಿ ಇಲ್ಲ, ಬಟ್ ನಾಡಿದ್ದು ಯಾವುದೋ ನಿಫ್ಟಿ ಎಕ್ಸ್ಪೈರಿ ಇದೆ. ಸೊ ಅವತ್ತಿಗೆ ನೀವು ನೋಡಿಕೊಂಡು ಪ್ಲಾನ್ ಮಾಡ್ತಾ ಹೋಗ್ಬೋದು. ಸೊ 23,600 500 ಈ ಝೋನ್ ಏನಾದ್ರು ಈ ಸಲ ಮತ್ತೆ ಬ್ರೇಕ್ ಆಯಿತು ಅಂದರೆ ಖಂಡಿತವಾಗ್ಲೂ ಫಾಲ್ ದೊಡ್ಡದಾಗಿರುತ್ತೆ. ಯಾಕಂದರೆ ಇದು ಮಲ್ಟಿಪಲ್ ಟೈಮ್ಸ್ ಈ ಝೋನ್ ಆಲ್ರೆಡಿ ಟೆಸ್ಟ್ ಮಾಡಿ ಆಗಿದೆ ನಾವು. ಸೊ ಇದು ಜಸ್ಟ್ ವೆಯ್ಟ್ ಆಗ್ತಾ ಇದೆ ಅಷ್ಟೇ. ಇದು ಈ ಝೋನ್ ಏನಾದ್ರು ಬ್ರೇಕ್ ಆಯಿತು ಅಂತಂದರೆ ಒಂದು ಮ್ಯಾಸಿವ್ ಫಾಲ್ ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈಗ ಬಂದಿರುವಂಥದ್ದು ಆಯಿತು, ಇಂಟರ್ನಲ್ ಕ್ಯಾಂಡಲ್ ಆಗಿ ಕ್ಲೋಸಿಂಗ್ ಆಗಿದೆ. ಆದರೂ ಕೂಡ ಇಮಿಡಿಯೇಟ್ ರೆಸಿಸ್ಟೆನ್ಸ್ ಅಂದರೆ ಇವಾಗ 23,800 ಕಾಣಿಸ್ತಾ ಇದೆ ನಿಫ್ಟಿನಲ್ಲಿ. ಅದ್ರ ಮೇಲ್ಗಡೆ ಹೋದರೆ 24,000 ರೌಂಡ್ ಲೆವೆಲು ಅದು ರೆಸಿಸ್ಟೆನ್ಸ್ ಆಗ್ತಾ ಇರುತ್ತೆ. ನೋಡೋಣ ಯಾವ ರೀತಿ ಅಂತ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ನಾವು ನೋಡ್ತಾ ಬರೋದಾದರೆ ಇವತ್ತು ಸ್ವಲ್ಪ ಪಾಸಿಟಿವ್ ಆಗಿತ್ತು ನಿಫ್ಟಿಗಿಂತ. ಆದರೆ ಕೊನೆ ಟೈಮಲ್ಲಿ ಕೆಳಗಡೆ ಬಂದಿದೆ. 50,400 ಮಲ್ಟಿಪಲ್ ಟೈಮ್ಸ್ ಅಟೆಂಡ್ ಮಾಡೋಕ್ಕೆ ನೋಡ್ತು, ಆದರೆ ಮೇಲ್ಗಡೆ ಹೋಗೋಕ್ಕಾಗಿಲ್ಲ. ಕೆಳಗಡೆ ಬಂದಿದೆ. ಮೇಲ್ಗಡೆ ಹೋದರೆ 50,800 51,000 ಇಲ್ಲಿ ಇಂಪಾರ್ಟೆಂಟ್ ಅಂತ ರೆಸಿಸ್ಟೆನ್ಸ್ ಇದೆ. ಟ್ರೆಂಡ್ ಲೈನ್ ರೆಫರೆನ್ಸ್ ಕೂಡ ಇರುವಂಥ ಒಂದು ರೆಸಿಸ್ಟೆನ್ಸ್ ಇತ್ತು. ಸೊ ಅಲ್ಲಿ ನೋಡ್ತಾ ಹೋಗೋರಂತೆ. ಬಟ್ ಇವಾಗ ನಾಳೆ ಏನಾದರೂ ನೋಡಿ 50 ಈ ಝೋನಲ್ಲಿ ಎಲ್ಲರೂ ಓಪನ್ ಆಗಿ 50,400 ಬ್ರೇಕ್ ಆಗಿ ಮೇಲ್ಗಡೆ ಹೋಯಿತು ಅಂದರೆ ನೀವು ಆಗ ಓಕೆ 50,600 50,800 ಈ ಒಂದು 200 ಪಾಯಿಂಟ್ಸ್ ಟಾರ್ಗೆಟ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ಬೋದು. ಅಪ್ಪಿತಪ್ಪಿ ಜೋರಾಗಿ ಗ್ಯಾಪ್ ಓಪನಿಂಗ್ ಆಯಿತು ಅಂತಂದರೆ ನಾಳೆ ಟ್ರೇಡ್ ಇರೋದಿಲ್ಲ, ನೀವು ಸುಮ್ಮನೆ ಕೂತ್ಕೋಬೇಕು. ಇದೇ ಝೋನಲ್ಲಿ ಓಪನ್ ಆಗಿ ಮೇಲ್ಗಡೆ ಹೋಯಿತು ಅಂತಂದರೆ ಇದನ್ನ ಸ್ಟಾಪ್ ಲಾಸ್ ಇಟ್ಕೊಂಡು ಆ ಸಣ್ಣ ಒಂದು ಟ್ರೇಡ್ನ ಕ್ಯಾಪ್ಚರ್ ಮಾಡ್ಬೋದು. ಇದೇ ಝೋನಲ್ಲಿ ಓಪನ್ ಆಗಿ ಕೆಳಗಡೆ ಬಂತು ಅಥವಾ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂದ್ರೂ ಕೂಡ ನೀವು ಕೆಳಗಡೆಗೆ ನೀವು ಟ್ರೇಡ್ನ ಎದುರು ನೋಡಬೇಕಾಗಿದೆ. ಯಾಕಂದರೆ ಮಾರ್ಕೆಟ್ ಆಲ್ರೆಡಿ ವೀಕ್ ಆಗಿದೆ, ಒಂದು ಅಟೆಂಡ್ ಮಾಡ್ತಾ ಇದೆ. ಇನ್ನು ವಾಪಸ್ ಕೆಳಗಡೆ ಹೋದರೆ ಮತ್ತೆ ಒಂದು ಹೊಸ ಲೋ ಕೆಳಗಡೆ ಮಾಡೋಕ್ಕೆ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿ ನೆಗೆಟಿವ್ ಸೆಂಟಿಮೆಂಟ್ನಲ್ಲೇ ನಾವು ನೋಡ್ತಾ ಹೋಗಬೇಕು. ಅಪ್ಪಿತಪ್ಪಿ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಮತ್ತೊಂದಾಯಿತು ಅಂತಂದರೆ. ಸೊ ನೋಡೋಣ ಯಾವ ರೀತಿ ಆಗ್ತಾ ಹೋಗುತ್ತೆ ಅಂತ. ಅದೇ ರೀತಿಯಾಗಿ ನಾಳೆ ಯಾವುದ್ರದ್ದು ಎಕ್ಸ್ಪೈರಿ ಇಲ್ಲ. ಬಟ್ ಇವತ್ತು ಯಾವುದು ಸೆನ್ಸೆಕ್ಸ್ ಎಕ್ಸ್ಪೈರಿ ಇತ್ತಲ್ವ, ಇವತ್ತು ಸೇಮ್ 2-3 ಬಾರ್ ಆದಮೇಲೆ ಇಡೀ ದಿನ ಅದೇ ಝೋನಲ್ಲಿ ಉಳ್ಕೊಂಡಿದೆ. ಸೊ ಸೆನ್ಸೆಕ್ಸ್ ಎಕ್ಸ್ಪೈರಿ ಇವತ್ತು ಆಪ್ಷನ್ ಸೆಲ್ಲಿಂಗ್ ಮಾಡಿದಿದ್ರೆ ಯಾರಾದರೂ ಹತ್ತಿರದ ರೇಂಜಲ್ಲಿ ಅಂದ್ರೂ ಕೂಡ ಇವತ್ತು ಒಳ್ಳೆ ಪ್ರಾಫಿಟ್ ಮಾಡ್ಬೋದಿತ್ತು. ಬಟ್ ದೂರದಲ್ಲಿ ಇಟ್ಕೊಂಡಿದ್ರು ಚೆನ್ನಾಗಿರ್ತಿತ್ತು. ಬಟ್ ನಾನು ಇವತ್ತು ಸೆನ್ಸೆಕ್ಸ್ ಎಕ್ಸ್ಪೈರಿ ಟ್ರೇಡ್ ಮಾಡಿಲ್ಲ. ಸೊ ಇವತ್ತು ಬರೀ ಒಂದು ಏಂಜಲ್ ಕೆಲವೊಂದು ಇಂಟ್ರಾಡೇ ಸ್ಟಾಕ್ಸ್ಗಳಿತ್ತು, ಎಕ್ಸ್ಪೈರಿ ಟ್ರೇಡ್ನ ಮಾಡೋಕ್ಕೆ ಹೋಗಿಲ್ಲ. ಸೊ ನೋಡ್ತಾ ಹೋಗೋಣಂತೆ. ನಾಳೆ ಯಾವುದು ಎಕ್ಸ್ಪೈರಿ ಇರೋದಿಲ್ಲ. ನಾಡಿದ್ದು ನಿಫ್ಟಿ ಎಕ್ಸ್ಪೈರಿ ಇಂಟ್ರೆಸ್ಟಿಂಗ್ ಆಗಿದೆ. ಡೈಲಿ ಕ್ಯಾಂಡಲ್ಲಿ ನೀವು ನೋಡೋದಾದ್ರೂ ಕೂಡ ನಿಫ್ಟಿ ಎಕ್ಸ್ಪೈರಿ ಇವಾಗ
23,500 ಮೇಲ್ಗಡೆ 24,000 ಈ ಝೋನ್ ಒಳಗಡೆ ಇದೆ. ನಾಳೆ ಎಲ್ಲಿ ಬರುತ್ತೆ ಏನೋ ಅನ್ನೋದ್ರ ಮೇಲೆ ಮತ್ತೆ ಒಂದು ಮ್ಯಾಸಿವ್ ಆಗಿ ಕೆಳಗಡೆ ಬರುತ್ತಾ ಅಥವಾ ಈ ಎಕ್ಸ್ಪೈರಿನೂ ಕೂಡ ರೇಂಜಲ್ಲೇ ಮುಗಿಸ್ತಾರ ಅಂತ. ಯಾಕಂದರೆ ಈ ರೇಂಜನ್ನು ಸುಮಾರು ದಿನದಿಂದ ನಾವು ನೋಡ್ತಾ ಬಂದಿದ್ದೀವಿ ನಾವು. ಸೊ ಇದಕ್ಕೆ ಹೊರಗಡೆ ಮೇಲ್ಗಡೆ ಬರೋ ಥರ ಎಕ್ಸ್ಪೈರಿ ಆಗುತ್ತಾ ಈ ವಾರ ಏನು ಅನ್ನೋದನ್ನು ನೋಡ್ತಾ ಹೋಗೋಣಂತೆ. ಇಂಡಿಯಾ ವಿಕ್ಸು ಈಗೇನು ನಾವು ಮಾತಾಡ್ದಂಗೆ ನೋಡಿ, ನಿನ್ನೆ 15 ಮೇಲ್ಗಡೆ ಹೋಗಿತ್ತು, ಇವತ್ತು ವಾಪಸ್ಸು ಕೆಳಗಡೆ ಬಂದಿದೆ, 15ಕ್ಕಿಂತ ಕೆಳಗಡೆ ಬಂದಿದೆ. ಸೊ ಮಾರ್ಕೆಟು ಕೂಡ ಸ್ವಲ್ಪ ಸ್ಟೇಬಲ್ ಆಗಿ ಮೇಲ್ಗಡೆ ಉಳಿತು. ಬಟ್ ಅಪ್ಪಿ ನಾಳೆ ಏನಾದ್ರು ಮತ್ತೆ ಇಂಡಿಯಾ ವಿಕ್ಸ್ ಮೇಲೆ ಹೋಯಿತು, ಮತ್ತೊಂದು ಆಯಿತು ಅಂತಂದರೆ ಮಾರ್ಕೆಟಲ್ಲಿ ಮತ್ತೆ ಒಂದು ನೆಗೆಟಿವ್ ಸೆಂಟಿಮೆಂಟ್ ಬರ್ಬೋದು. ಸೊ ಇಂಡಿಯಾ ವಿಕ್ಸ್ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಇದೆ, ಅದು ನೋಡಿಲ್ಲ ಅಂತಂದರೆ ಈ ವಿಡಿಯೋ ಎಂಡಿಗೆ ಬರ್ತಿರುತ್ತೆ, ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಕ್ವಿಕ್ಕಾಗಿ ಒಂದಿಷ್ಟು ಸ್ಟಾಕ್ಸ್ಗಳ ಬಗ್ಗೆ ಮಾತಾಡ್ತಾ ಹೋಗೋದಾದರೆ ಮೊದಲನೇದಾಗಿ BSE ಇವತ್ತು 6% ಅಪ್ ಮೂವ್ಮೆಂಟ್ ಬಂದಿದೆ. ವಾಲ್ಯೂಮ್ ಏನು ಬಂದಿಲ್ಲ, ಇದು ಸುಮ್ಮನೆ ಒಂದು ನ್ಯೂಸ್ ಡ್ರಿವನ್ ಏನೋ ಒಂದು ಆಗಿರ್ಬೋದು. ಅಂತ ಒಂದು ವಾಲ್ಯೂಮ್ ಅನ್ನೋದು ಏನು ಕಾಣಿಸ್ತಾ ಇಲ್ಲ ಇಲ್ಲಿ. ಏನಂದರೆ ಫೆಬ್ರವರಿ 1ನೇ ತಾರೀಕು ಬಜೆಟ್ ಇರುತ್ತೆ ನೋಡಿ, ಅವತ್ತು ಶನಿವಾರ ಬರುತ್ತೆ ಫೆಬ್ರವರಿ 1, ಅವತ್ತು ಎಕ್ಸ್ಚೇಂಜ್ಗಳನ್ನು ಓಪನ್ ಇಡ್ತೀವಿ ಅಂತ ನ್ಯೂಸ್ ಬಂದುಬಿಟ್ಟಿದೆ. ಒಂದೊಂದ್ಸಲ ನನಗೆ ಅರ್ಥನೇ ಆಗಲ್ಲ. ಸೆಬಿ ಆಯಿತು ರಿಟೇಲ್ ಇನ್ವೆಸ್ಟ್ಮೆಂಟ್ನ ಅವ್ರನ್ನ ಕಾಪಾಡಬೇಕು, ಇದು ತುಂಬ ಸ್ಪೆಕ್ಯುಲೇಷನ್ ಆಗ್ತಾ ಇದೆ, ಅದಕ್ಕೆ ವಾರಕ್ಕೆ 2 ದಿನ ಎಕ್ಸ್ಪೈರಿ ಮಾಡ್ತೀವಿ ಈ ರೀತಿ ಅಂತ ಹೇಳೋದು ಅವರೇನೆ. ಅದೇನೋ ಅಂತಾರಲ್ಲ, ತೊಟ್ಲು ತೂಗೋದು ಅವರೇ, ಮಗು ಚೂಟೋದು ಅವರೇ ಅಂತ. ಈಗ ಯಾಕೆ ಬೇಕು ಸ್ಯಾಟರ್ಡೇ ದಿನ, ಯಾಕೆ ನಮಗೆ ಟ್ರೇಡಿಂಗ್ ಬೇಕು? ಅವತ್ತು ಬಜೆಟ್ ದಿನ ಫುಲ್ ವಾಲಟೈಲ್ ಆಗಿರುತ್ತೆ ಮಾರ್ಕೆಟು. ಸೊ ಅವತ್ತು ಸುಮಾರು ಜನಕ್ಕೆ ಅವತ್ತು ಪಂಪ್ ಆ್ಯಂಡ್ ಡಂಪ್ ಆಗುತ್ತೆ, ಫಿಕ್ಸ್ ಅದು. ಸೊ ಅವತ್ತಿನ ದಿನ ನೋಡಿ, ಇವತ್ತು ಶನಿವಾರ ಆದರೂ ಕೂಡ ಅವತ್ತು ಓಪನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಎನಿವೇಸ್, ಮೋರ್ ಇನ್ಕಮ್ ಫಾರ್ ದ ಎಕ್ಸ್ಚೇಂಜ್ ಅಷ್ಟೇ. ಸೊ BSE ಇವತ್ತು 6% ಅಪ್ ಮೂವ್ಮೆಂಟ್ ಬಿಟ್ಟಿತ್ತು. ಯಾವ ನ್ಯೂಸಿಗೋ ಏನು ಕಥೆನೋ ಗೊತ್ತಿಲ್ಲ. ಬಟ್ ನಿನ್ನೆ ನೀವು ನೋಡೋದಾದರೆ ಈ ಝೋನ್ನ ಬ್ರೇಕ್ಔಟ್ ಆಗಿ ಫಸ್ಟ್ ಟೈಮ್ ಅದಕ್ಕಿಂತ ಕೆಳಗಡೆ ಕ್ಲೋಸಿಂಗ್ ಆಗಿರುವಂಥ ಝೋನ್. ಸೊ ಟಿಪಿಕಲಿ ನೀವು ನೋಡ್ತಾ ಬರೋದಾದರೆ ಪಿಕ್ಚರ್ ಪರ್ಫೆಕ್ಟ್, ಇಲ್ಲಿಂದ ಕೆಳಗಡೆ ಹೋಗಬೇಕು ಸ್ಟಾಕು, ಆಯಿತಾ. ಆದರೆ ಇವತ್ತು ಏನು ಮಾಡಿದ್ದಾರೆ ನೋಡಿ, ಅದರಿಂದ ಮೇಲ್ಗಡೆ ತೊಗೊಂಡೋಗಿ ಕ್ಲೋಸಿಂಗ್ ಮಾಡಿದ್ದಾರೆ. ಇವತ್ತು ಕಂಪ್ಲೀಟಾಗಿ ಒಂದು ಗೂಗ್ಲಿ ಕ್ಯಾಂಡಲ್ ಆಗಿದೆ. ಸೊ ಕೆಳಗಡೆ 5,000 ಲೆವೆಲ್ ಅನ್ನೋದು ಇಂಪಾರ್ಟೆಂಟ್ ಅಂತ ಸಪೋರ್ಟ್ ಆಗುತ್ತೆ ಸ್ಟಾಕಿಗೆ. 5,000 ಲೆವೆಲ್ನ ಬಂದು ಟೆಸ್ಟ್ ಆಗಬೇಕು. ಸೊ ಲೈನ್ ಎಳೆಯೋಕ್ಕೆ ಆಗ್ತಾ ಇಲ್ಲ, ಮೌಸು ಇದಾಗ್ಬಿಟ್ಟಿದೆ. ಸೊ 5,000 ಲೆವೆಲ್ಗೆ ಬಂದು ಟೆಸ್ಟ್ ಆಗ್ತಾ ಹೋಗಬೇಕು. ನೋಡೋಣ 5,000 ಲೆವೆಲ್ಗೆ ಯಾವಾಗ ಬರುತ್ತೆ ಅಂತ. ಸೊ ಈಗ ಸದ್ಯಕ್ಕೆ ಫ್ರೆಶ್ ಅಕ್ಯುಮುಲೇಷನ್ ಇನ್ವೆಸ್ಟ್ಮೆಂಟ್ ಪರ್ಸ್ಪೆಕ್ಟಿವ್ ಅಂತ ಕೇಳಿದ್ದೀರಾ ಅಂದರೆ ದಯವಿಟ್ಟು ಈಗ ಬೈ ಮಾಡೋಕ್ಕೆ ಹೋಗಬೇಡಿ. ಯಾಕೆಂದರೆ ಇವ್ರದ್ದು ವಾಲ್ಯೂಮು ಮತ್ತೊಂದು ಎಲ್ಲದೂ ಕೂಡ ಹೊಡೆತ ಬಿದ್ದಿದೆ. ಅದು ಅದೇ ರೀತಿ ಮುಂದುವರಿತಾ ಹೋಗುತ್ತೆ. ನನಗೆ ಇಲ್ಲಿಂದ ಇನ್ನೂ ಅಪ್ ಮೂವ್ಮೆಂಟು ಕಮ್ಮಿ ಕಾಣಿಸ್ತಾ ಇದೆ. ಒಂದು ಕರೆಕ್ಷನ್ನೇ ಪೆಂಡಿಂಗ್ ಇದೆ. 4,000 ತನಕ ಸ್ಟಾಕ್ ಬಂದ್ರೂ ಆಶ್ಚರ್ಯ ಇಲ್ಲ. ಹಾಗಾಗಿ ಫ್ರೆಶ್ ಅಕ್ಯುಮುಲೇಷನ್ ದಯವಿಟ್ಟು ನಾಟ್ ರೆಕಮೆಂಡೆಡ್. ಆಲ್ರೆಡಿ ಇನ್ವೆಸ್ಟ್ ಮಾಡಿದ್ದೀನಿ, ಹೋಲ್ಡ್ ಮಾಡ್ತೀರಾ ಅಂದರೆ 5,000 ಲೆವೆಲ್ ಬ್ರೇಕ್ ಆಗೋ ತನಕ ನೀವು ಹೋಲ್ಡ್ ಮಾಡ್ಕೊಂಡಿರಿ. 5,000 ಲೆವೆಲ್ ಬ್ರೇಕ್ ಆಯಿತು ಅಂದರೆ ನೀವು ಎಕ್ಸಿಟ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಾ ಹೋಗ್ಬೋದು. ಅದೇ ರೀತಿಯಾಗಿ CDSL ಕೂಡ ಇವಾಗ ಡೆಪಾಸಿಟ್ರೀಸು, CDSL NSDL ಬಗ್ಗೆ ಏನು ಡಿಫ್ರೆನ್ಸು, ಯಾಕೆ ಇದು ಯೂಸ್ ಮಾಡ್ತೀವಿ ಅಂತ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡಿದ್ದೆ, ಎರಡರದ್ದು ಕಂಪ್ಯಾರಿಸನ್ನು. ಸೊ ಅದನ್ನ ಈ ವಿಡಿಯೋದ ಎಂಡಿಗೆ ಕೊಟ್ಟಿರ್ತೀನಿ, ಅದನ್ನು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಸೊ CDSL ನಾವೇನು ಸ್ಟಾಕ್ಗಳನ್ನು ತೊಗೊತೀವಿ ಅದು ಎಲ್ಲಿ ಜಮೆ ಆಗಿ ಹೋಗುತ್ತೆ ಅಂದರೆ ಈ ರೀತಿ ಡೆಪಾಸಿಟ್ರಿಗಳಲ್ಲಿ ಜಮೆ ಆಗುತ್ತೆ. CDSL NSDL ಎರಡೇ ನಮ್ಮ ದೇಶದಲ್ಲಿರುವಂಥ ಡೆಪಾಸಿಟ್ರಿಗಳು. ಸೊ ಈಗ ಒಂದು ಸುಮಾರು ಅಟೆಂಪ್ಟ್ ಮಾಡಿ ಈ ಝೋನ್ನ ಬಿಟ್ಟು ಬ್ರೇಕ್ ಆಗಿತ್ತು, ಒಳ್ಳೆ ಬ್ರೇಕ್ಔಟ್ ಥರನೂ ಆಗಿತ್ತು. ಆದರೆ 2,000 ಲೆವೆಲಿಂದ ವಾಪಸ್ ಕರೆಕ್ಷನ್ ಬಂದಿದೆ. ಇಲ್ಲಿ ದೊಡ್ಡ ವಾಲ್ಯೂಮ್ ಆಗಿದೆ. FIDA ಡೇಟಾ ಪ್ರಕಾರ ಲಾಸ್ಟ್ ಕ್ವಾರ್ಟರ್ಲಿ FIಗಳು DIಗಳು ಕಮ್ಮಿ ಮಾಡ್ಕೊಂಡಿರೋದು ಕಾಣಿಸ್ತಾ ಇದೆ. ಹಾಗಾಗಿ ಈಗ ರಿಟೇಲರ್ಗಳು ಇಲ್ಲಿ ಆ್ಯಡ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು 1,600 ಅನ್ನೋದು ಸ್ಟಾಕಿಗೆ ಇಂಪಾರ್ಟೆಂಟ್ ಅಂತ ಸಪೋರ್ಟ್ ಆಗ್ತಾ ಹೋಗುತ್ತೆ. ಸೊ 1,600 ಮತ್ತೆ ಟೆಸ್ಟ್ ಮಾಡಿ ಮತ್ತೊಂದು ಆದರೆ ನೋಡ್ತಾ ಹೋಗೋಣಂತೆ. ಸದ್ಯಕ್ಕೆ ಫ್ರೆಶ್ ಅಕ್ಯುಮುಲೇಷನ್ ನಾಟ್ ರೆಕಮೆಂಡೆಡ್. ಸ್ವಲ್ಪ ವೆಯ್ಟ್ ಮಾಡಿ ಅಂತಲೇ ಹೇಳ್ತೀನಿ. ವ್ಯಾಲ್ಯೂಯೇಷನ್ ವೈಸು ಕೂಡ ಒಂದು 60-70 ಡೆಟ್ ಫ್ರೀ ಕಂಪ್ನಿ, ಅದರಲ್ಲಿ ಏನು ಅನುಮಾನ ಇಲ್ಲ. ಆದರೆ ಸ್ವಲ್ಪ ವೆಯ್ಟ್ ಮಾಡ್ಬೋದು ಅಂತ ಅನ್ಸುತ್ತೆ ನನಗೆ. ಮತ್ತು ತಿರ್ಗಾ 1,600 ಈ ಲೆವೆಲ್ನ ಅಟೆಂಡ್ ಮಾಡೋಕ್ಕೆ ಬಂತು ಅಂದರೆ ನೋಡಿ ತಗೋಣ ಅಲ್ಲಿ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ. ಅಲ್ಲಿ ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋಗುತ್ತಾ ಅಥವಾ 100 MO ಅಂತ ಇನ್ನೂ ಕೆಳಗಡೆ ಬರುತ್ತಾ ಅಂತ. ಬಟ್ ಇಮಿಡಿಯೇಟ್ ಸಪೋರ್ಟ್ ಅಂತ ನೋಡೋದಾದರೆ 1,600 ಲೆವೆಲಲ್ಲಿ ಸಪೋರ್ಟ್ ಕಾಣಿಸ್ತಾ ಇದೆ. ಮುಂಚೆನೇ ಆ್ಯಡ್ ಮಾಡ್ಕೊಂಡಿರೋರು ನೀವು ಹೋಲ್ಡ್ ಮಾಡಿ. ಫ್ರೆಶ್ ಅಕ್ಯುಮುಲೇಷನ್ ಮಾಡಬೇಕು ಅಂದವರು ನಾಟ್ ರೆಕಮೆಂಡೆಡ್. ಶಾರ್ಟ್ ಟರ್ಮ್ ಟ್ರೇಡಿಂಗ್ ಮಾಡಬೇಕು ಇನ್ವೆಸ್ಟ್ಮೆಂಟ್ ಮಾಡೋರು ಅನ್ನೋರು ಕೂಡ ಈಗ ಸದ್ಯಕ್ಕೆ ಬೇಡ ಅಂತಲೇ ಹೇಳ್ತೀನಿ. ಡಿಸ್ಕ್ಲೇಮರ್, ನಾನು ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಆಗಿರೋದಿಲ್ಲ. ಯಾವುದೇ ಸ್ಟಾಕಲ್ಲಿ ಟ್ರೇಡ್ ಮಾಡೋಕ್ಕಿಂತ ಮುಂಚೆ, ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಅನಾಲಿಸಿಸ್ನ ನೀವು ಮಾಡ್ತಾ ಹೋಗಬೇಕು. ಟಾಟಾ ಪವರ್ ಬಗ್ಗೆ ಹೇಳಿ ಎಂದಿದ್ರಿ. ಪವರ್ ರಿಲೇಟೆಡ್ ಸೆಕ್ಟರಲ್ಲಿ ಖಂಡಿತ ಒಂದು ದೊಡ್ಡ ಕಂಪನಿ. ಆದರೆ ಮಾರ್ಕೆಟ್ ಲೀಡರ್ ಅಂದರೆ ಇದರಲ್ಲಿ ನಮ್ಮ NTPC ಆಗಿರ್ಬೋದು, ಅದಾನಿ ಪವರ್ ಆಗಿರ್ಬೋದು, ಪವರ್ ಗ್ರಿಡ್ ಆಗಿರ್ಬೋದು, ಈ ಕಂಪ್ನಿಗಳೆಲ್ಲ ಬರುತ್ತೆ. ಪವರ್ ಡಿಸ್ಟ್ರಿಬ್ಯೂಷನ್ ಬೇರೆ, ಪವರ್ ಮ್ಯಾನುಫ್ಯಾಕ್ಚರಿಂಗ್ ಬೇರೆ. ಅಂದರೆ ಪವರ್ನ ಕ್ರಿಯೇಷನ್ ಮಾಡೋದು ಬೇರೆ, ಟ್ರಾನ್ಸ್ಮಿಷನ್ ಬೇರೆ, ಡಿಸ್ಟ್ರಿಬ್ಯೂಷನ್ ಬೇರೆ, ಈ ರೀತಿ ಎಲ್ಲ ಇರುತ್ತೆ. ಸೊ ನೀವು ಟಾಟಾ ಪವರು ಸದ್ಯಕ್ಕೆ ನನಗೆ ಸ್ವಲ್ಪ ಕಾಸ್ಟ್ಲಿ ವ್ಯಾಲ್ಯೂಷನ್ ಇರುವಂಥನೇ ಕಂಪನಿ ಅಂತ ಹೇಳ್ತೀನಿ. 370 ಲೆವೆಲ್ ಇಂಪಾರ್ಟೆಂಟ್ ಸಪೋರ್ಟು, ಅದನ್ನ ಬ್ರೇಕ್ ಆಗೋವಂಥ ಸಾಧ್ಯತೆ ಕಾಣಿಸ್ತಾ ಇದೆ. ಸೊ 370 ಲೆವೆಲ್ ಬ್ರೇಕ್ ಆಯಿತು ಅಂದರೆ 340 ತನಕ ಸ್ಟಾಕ್ ಬರ್ತಾ ಹೋಗ್ಬೋದು. ಆಗ ಆ್ಯಡ್ ಮಾಡ್ಕೊಳೋದ್ರ ಬಗ್ಗೆ ನೀವು ಯೋಚನೆ ಮಾಡ್ಬೋದು. ಸೊ 340 ಲೆವೆಲ್ಸ್ ತನಕ ವೇಟ್ ಮಾಡಿ ಅಂತ ಹೇಳ್ತೀನಿ. ಸದ್ಯಕ್ಕೆ ನಿಮಗೆ ದೊಡ್ಡದಾಗಿ ಸೆಲ್ಲಿಂಗ್ ಆಗಿದೆಯಲ್ಲ, 480ರಿಂದ 380ಕ್ಕೆ ಬಂದಿದೆಯಲ್ಲ ಅಂತ ಅನಿಸ್ತಿರ್ಬೋದು. ಬಟ್ ಸ್ಟಿಲ್ ಈ ಲೆವೆಲಲ್ಲಿ ನಾಟ್ ರೆಕಮೆಂಡೆಡ್. 370 ಈ ಸಲ ಬ್ರೇಕ್ ಆಗುವಂಥ ಸಾಧ್ಯತೆ ಇದೆ. ಹಾಗಾಗಿ ದಯವಿಟ್ಟು ವೆಯ್ಟ್ ಮಾಡಿ ಅಂತ ಹೇಳ್ತೀನಿ. ಅದೇ ರೀತಿಯಾಗಿ ಝೊಮ್ಯಾಟೋದಲ್ಲಿ ಇವತ್ತು 4-5% ಕರೆಕ್ಷನ್ ಆಯಿತು. ಒಂದೇ ಸಲ ರ್ಯಾಲಿ ಆಗಿದೆ. 2023ರಿಂದ 2024 ಒಂದು ವರ್ಷ ಪೂರ್ತಿ ನೋಡೋದಾದರೆ 65-300 ಅಂದರೆ ಆಲ್ಮೋಸ್ಟ್ 5 ಟೈಮ್ಸ್ ಗ್ರೋತ್ ಆಗಿರುವಂಥ ಸ್ಟಾಕು ಒಂದು ದೊಡ್ಡದಾಗಿ ಈಗ ಕರೆಕ್ಷನ್ ಆಗುವಂಥದ್ದು ಪೆಂಡಿಂಗ್ ಇದೆ ಸ್ಟಾಕಲ್ಲಿ. ದಯವಿಟ್ಟು ಹೊಸದಾಗಿ ಆ್ಯಡ್ ಮಾಡ್ಕೊಂಡು ಹೋಗಬೇಡಿ. ಇಲ್ಲಿ ನ್ಯೂಸಲ್ಲೆಲ್ಲ
ಆಮೇಲೆ ಬರುತ್ತೆ. ಈಗ ಸೆನ್ಸೆಕ್ಸಿಗೆ ಆ್ಯಡ್ ಆಯಿತು ಎಲ್ಲ ಆಯಿತು ಅಂತ ಈಗ ನ್ಯೂಸ್ ಬರುತ್ತೆ, ಬಟ್ ಆ ರೀತಿ ಅಲ್ಲ ನೋಡಿ. 200 ಅನ್ನೋದು ಇಂಪಾರ್ಟೆಂಟ್ ಅಂತ ಸಪೋರ್ಟು. ಈ ಸ್ಟಾಕು 200ಗೆ ಬಂದು ಟ್ರೇಡ್ ಆಗಬೇಕು. ಅಪ್ಪಿತಪ್ಪಿ ಈ 240 ಲೆವೆಲ್ ಏನಾದ್ರು ಬ್ರೇಕ್ ಆಯಿತು ಅಂತಂದರೆ 200 ತನಕ ಬಂದು ಸ್ಟಾಕು ಟ್ರೇಡ್ ಆಗುವಂಥ ಸಾಧ್ಯತೆ ಇರುತ್ತೆ. ಕೆಲವೊಂದು ಬ್ರೋಕರೇಜ್ ಫಾರ್ಮ್ಸು ಬ್ಲಿಂಕ್ ಇಟ್ಟು ಇವ್ರದ್ದು ಏನೇನು ಸಬ್ಸಿಡರಿ ಇದೆಯೋ ಆ ಥರದ್ದೆಲ್ಲ ಇವಾಗ ಕಾಂಪಿಟೇಷನ್ ಜಾಸ್ತಿ ಆಗ್ತಾ ಇದೆಯಲ್ಲ. ಅಮೆಝಾನ್ ಅವರು ಕೂಡ 30 ಮಿನಿಟ್ಸ್ ಡೆಲಿವರಿ ತರ್ತೀವಿ ಅಂತ ಹೇಳಿದ್ದಾರೆ. ಇದೆಲ್ಲ ಇರೋದ್ರಿಂದ ಜೆಪ್ಟೋ ಬೇರೆ ಬೇರೆ ಪ್ಲೇಯರ್ಸ್ ಇದ್ದಾರಲ್ಲ ಆಲ್ರೆಡಿ. ಸೊ ಹಾಗಾಗಿ ರೆವೆನ್ಯೂ ಮೇಲೆ ಇಂಪ್ಯಾಕ್ಟ್ ಬೀಳ್ಬೋದು ಅಂತ ಒಂದು ಹೇಳಿದ್ದಾರೆ. ಗೈಡ್ಲೈನ್ಸ್ನ ಕಮ್ಮಿ ಮಾಡಿದ್ದಾರೆ. ಮೊದಲು 350 360 ಅಂತ ಹೇಳಿದವರು ಇವಾಗ ಏನೋ ಕಮ್ಮಿ ಮಾಡಿದ್ದಾರೆ ಅಂತ ಅನ್ನೋ ಕಾರಣದಿಂದಾಗಿ ಇವತ್ತು ರಿಯಾಕ್ಟ್ ಮಾಡಿದೆ. ಬಟ್ ಆನ್ ಚಾರ್ಟ್ಸ್ 200 ಇಸ್ ದ ಸಪೋರ್ಟ್. ಅಲ್ಲಿ ತನಕ ದಯವಿಟ್ಟು ಸ್ಟಾಕ್ ಬಗ್ಗೆ ನೋಡೋಕ್ಕೆ ಹೋಗ್ಬಿಡಿ. ಆಲ್ರೆಡಿ ಆ್ಯಡ್ ಮಾಡ್ಕೊಂಡಿದ್ದೀರಾ ಅಂದರೆ ಬೆಸ್ಟ್ ಟೈಮ್ ಟು ಎಕ್ಸಿಟ್ ಅಂತ ಹೇಳ್ತೀನಿ ನನ್ನ ಪ್ರಕಾರ. ಸೊ ನೋಡ್ದೋಗೋಣ ಯಾವ ರೀತಿ ಪರ್ಫಾರ್ಮ್ ಮಾಡುತ್ತೆ ಅಂತ. ಅದೇ ರೀತಿಯಾಗಿ ಗೋಲ್ಡು ಏನೊಂದು ಚಾನಲ್ ಅಂತ ಮಾತಾಡಿದ್ವಿ, ಅದೇ ಚಾನಲಲ್ಲಿ ಹೋಗ್ತಾ ಇದೆ ನೋಡಿ. ಈ ಚಾನಲ್ಲು ಇಲ್ಲಿ ಬಂದಾಗೆಲ್ಲ ಸಪೋರ್ಟ್ ತೊಗೊಳುತ್ತೆ, ಇಲ್ಲಿ ಹೋದಾಗೆಲ್ಲ ರೆಸಿಸ್ಟೆನ್ಸ್ ಆಗುತ್ತೆ. ಇದು ಹೋಗಿ ವರ್ಟೆಕ್ಸ್ ಹತ್ರ ಬಂದು ಯಾವಾಗ ಬ್ರೇಕ್ಔಟ್ ಆಗುತ್ತೋ ಅದು ಒಂದು ಮ್ಯಾಸಿವ್ ಬ್ರೇಕ್ಔಟ್ ಆಗಿರುತ್ತೆ. ಹಾಗಾಗಿ ಗೋಲ್ಡು 10 ಗ್ರಾಮಿಗೆ 1 ಲಕ್ಷ ದಾಟಿದ್ರು ಆಶ್ಚರ್ಯ ಇಲ್ಲ ಈ ವರ್ಷ ಮುಗಿಯೋದ್ರೊಳಗಡೆ. ಹಾಗಾಗಿ ನೋಡಿಕೊಂಡು ಪ್ಲ್ಯಾನ್ ಮಾಡ್ತಾ ಹೋಗಿ. ಯಾಕೆಂದರೆ ಇಲ್ಲಿ ಒಂದು ಸಿಮಿಟ್ರಿಕಲ್ ಟ್ರಯಾಂಗಲ್ ಪ್ಯಾಟರ್ನ್ ಬ್ರೇಕ್ಔಟ್ ಆಗೋ ಥರದ್ದು ಕಾಣಿಸ್ತಾ ಇದೆ. ಈ ಚಾನಲಲ್ಲಿ ಒಳ್ಳೆ ಲೆವೆಲ್ ಅಕ್ಯುಮುಲೇಟ್ ಮಾಡ್ಕೊಳಕ್ಕೆ ಅತ್ಯಂತ ಹೆಚ್ಚು ಆ್ಯಡ್ ಮಾಡ್ಕೊಂಡಿರೋದು ತಮ್ಮ ಒಂದು ಫಾರಿನ್ ಎಕ್ಸ್ಚೇಂಜ್ ರಿಸರ್ವಲ್ಲಿ ಆ್ಯಡ್ ಮಾಡ್ಕೊಂಡಿರೋ ದೇಶ ಅಂದರೆ ಚೈನಾ, ಆಮೇಲೆ ರಷ್ಯಾ, ಆಮೇಲೆ ಟರ್ಕಿ, ಆಮೇಲೆ ಭಾರತ ಇದೆ. ಹಾಗಾಗಿ ಯಾಕೆ ಈ ದೇಶಗಳೆಲ್ಲ ಬೇರೆ ಒಂದು ಆಲ್ಟರ್ನೇಟಿವ್ ನೋಡೋಕೆ ಹೋಗ್ತಾ ಇದೆ ನೋಡಿ. ಆಲ್ಟರ್ನೇಟಿವ್ ಕರೆನ್ಸಿ ಮಾಡಬೇಕು ಅಂತ ತುಂಬ ಪ್ರಯತ್ನ ಪಟ್ಟರು. ಈಗ ಡಾಲರ್ ಮೇಲೆ ಡಿಪೆಂಡೆನ್ಸಿ ಜಾಸ್ತಿ ಆಗಿದೆ, ಅವ್ರದ್ದೇ ಡಾಮಿನೆನ್ಸ್ ಆಗ್ತಾ ಇದೆ, ನಮ್ದು ಮಾಡಬೇಕು ಅಂತ ಅಂದರೆ ಯಾರ್ದು ಅಂತ ಯಾವ್ದು ಒಪ್ಕೊಂತಾರೆ, ಎಲ್ಲರೂ ಒಪ್ಕೋಬೇಕು. ಈಗ ಚೈನಾದವರು ಅವ್ರ ಕರೆನ್ಸಿ ಅಂತ ಹೇಳ್ಕೊಬೋದು, ರಷ್ಯಾ ಕರೆನ್ಸಿ, ಇಂಡಿಯಾ ನಮ್ಮ ಕರೆನ್ಸಿ ಮಾಡಿ ಅಂತ ಹೇಳ್ಬೋದು, ಮತ್ತೆ ಕಿತ್ತಾಟ ಬರುತ್ತೆ. ಸೊ ಎಲ್ಲರಿಗೂ ಒಂದು ಕಾಮನ್ ಗ್ರೌಂಡಲ್ಲಿ ಸಿಗುವಂಥ ಡಾಲರಿಗೆ ಈಕ್ವಲೆಂಟ್ ಆಗಿರುವಂಥ ಯಾವುದೋ ಒಂದು ಕಮೋಡಿಟಿ ಇದೆ ಅಂದರೆ ಅದು ಯಾವುದು, ಅದು ಗೋಲ್ಡ್. ಹಾಗಾಗಿ ಗೋಲ್ಡಿನ ಬೆಲೆ ಬೆಳೀತಾನೆ ಇರುತ್ತೆ. ಎಲ್ಲ ಒಂದು ಇದು ಕೂಡ ಏನೋ ಒಂದು ದೇಶಗಳು ಕೂಡ ತಮ್ಮ ರಿಸರ್ವಲ್ಲಿ ಗೋಲ್ಡನ್ನು ತುಂಬ ಒಂದು ದೊಡ್ಡದಾಗಿ ಆ್ಯಡ್ ಮಾಡ್ಕೊತಾ ಇದ್ದಾರೆ. ಅದರಲ್ಲಿ ಇಂಡಿಯಾನೂ ಸೇರಿದೆ. ಹಾಗಾಗಿ ಏನಾದರೂ ಒಂದು ಅನ್ಇವನ್ ಸಿಚುವೇಶನ್ ಬಂತು, ಏನಾದರೂ ಒಂದು ಈಸ್ಟ್ ವರ್ಸಸ್ ವೆಸ್ಟ್ ಆ ಥರ ಒಂದು ಗ್ಲೋಬಲ್ ವಾರ್ ಆಯಿತು, ಮತ್ತೊಂದು ಆಯಿತು ಅಂದರೆ ಆಗ ಒಂದು ಹೆಡ್ಜ್ ಆಗಿ ಉಳಿಯುವಂಥದ್ದು ಗೋಲ್ಡು. ಹಾಗಾಗಿ ಏನೇ ಹೇಳಿದ್ರು ಕೂಡ ಗೋಲ್ಡಿಗೆ ಆ ಒಂದು ಹೆಡ್ಜಿಂಗ್ ಬೆಲೆ ಏನಿದೆ ಅದು ಉಳ್ಕೊಂಡುತ್ತೆ. ಇನ್ಫ್ಯಾಕ್ಟ್ 2024ರಲ್ಲಿ ಎಲ್ಲದಕ್ಕಿಂತ ಹೈಯೆಸ್ಟ್ ರಿಟರ್ನ್ ಕೊಟ್ಟಿದ್ದು ಅಲ್ವಾ. ಐ ಥಿಂಕ್ ಸಿಲ್ವರು ಮತ್ತು ಗೋಲ್ಡನ್ನೇ ಹೈಯೆಸ್ಟ್ ರಿಟರ್ನ್ ಕೊಟ್ಟಿರುವಂಥದ್ದು. ಹಾಗಾಗಿ ನಿಮ್ಮ ಪೋರ್ಟ್ಫೋಲಿಯೋನಲ್ಲಿ ಗೋಲ್ಡ್ ಇರಬೇಕು. ಅಟ್ಲೀಸ್ಟ್ ಅಪ್ ಟು 20% ತನಕನಾದರೂ ನಿಮ್ಮ ಎಕ್ಸ್ಪೋಜರ್ ಗೋಲ್ಡಲ್ಲಿ ಇವಾಗ ಇಟ್ಕೊಳ್ಳೋಂಥದ್ದು ಸೂಕ್ತ ನಿರ್ಧಾರ ಆಗ್ತಾ ಹೋಗುತ್ತೆ. ಆ್ಯಡ್ ಮಾಡ್ಕೊಂಡಿರೋ ಬಗ್ಗೆ ನೀವು ಯೋಚನೆ ಮಾಡ್ಬೋದು. ಗೋಲ್ಡ್ ETF ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಲಾಂಗ್ ಟರ್ಮ್ ಹೋಲ್ಡಿಂಗು 1 ವರ್ಷ ಅಂತ ಕನ್ಸಿಡರ್ ಮಾಡ್ತಾರೆ, ಯಾಕೆಂದರೆ ಈಕ್ವಿಟಿ ಬರೋದ್ರಿಂದ. ಅದೇ ನೀವು ಗೋಲ್ಡ್ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಐ ಥಿಂಕ್ ಲಾಂಗ್ ಟರ್ಮ್ ಹೋಲ್ಡಿಂಗು 2 ಇಯರ್ಸ್ ಅಂತ ಕನ್ಸಿಡರ್ ಮಾಡ್ತಾ ಹೋಗ್ತಾರೆ. ಸೊ ಹಾಗಾಗಿ ಗೋಲ್ಡ್ ETF ಇಸ್ ದ ಬೆಸ್ಟ್ ಆಪ್ಷನ್ ಇವಾಗ ಇರೋದ್ರಲ್ಲಿ, ಯಾಕಂದರೆ SGBಗಳಿಲ್ಲ. ಹಾಗಾಗಿ ಉಳಿದಿರುವಂಥದ್ದು ಗೋಲ್ಡನ್ನೇ. ಜೊತೆಗೆ MTF ಬಗ್ಗೆ ಒಬ್ಬರು ಕಮೆಂಟ್ ಮಾಡಿ ಕೇಳಿದರೆ, ಕ್ಷಮಿಸಿ ಸ್ಟಾಕ್ಸ್ ಓವರ್ವ್ಯೂನಲ್ಲಿ ತೊಗೊತಾ ಇದ್ದೀನಿ. ಈಗ ನಾನು ಒಂದು 50 ಕ್ವಾಂಟಿಟಿ ತೊಗೊಳೋಷ್ಟು ನನಗೆ ಕೆಪಾಸಿಟಿ ಇರುತ್ತೆ, ಬಟ್ ನಾನು 250 ಕ್ವಾಂಟಿಟಿ ತೊಗೊಂಡ್ಬಿಟ್ಟಿರ್ತೀನಿ. ಅದಕ್ಕೆ ಕ್ಯಾಪಿಟಲ್ ಗೇನ್ ಯಾವ ರೀತಿ ಅಪ್ಲಿಕೇಬಲ್ ಆಗುತ್ತೆ ಅಂದರೆ ನೀವು ಎಷ್ಟು ಕ್ವಾಂಟಿಟಿ ತೊಗೊಂಡಿರ್ತೀರೋ ಅಷ್ಟಕ್ಕೂ ಅಪ್ಲಿಕೇಬಲ್ ಆಗುತ್ತೆ. ಯಾಕಂದರೆ ಲಾಭ ಮಾಡಿದ್ರೆ ಆ 250 ಕ್ವಾಂಟಿಟಿ ಮೇಲೆ ನೀವು ಲಾಭ ಮಾಡ್ತೀರಲ್ವ, ಹಾಗಾಗಿ ಅದ್ರ ಮೇಲೆ ಬೀಳ್ತಾ ಹೋಗುತ್ತೆ. ಬಟ್ ಬ್ರೋಕರೇಜಸ್ಸು ಅದೆಲ್ಲ ಹೋಗ್ಮೇಲೆ ಬೀಳುತ್ತಾ ಏನು ಅಂತ ನೀವು ಕೇಳಿದಿರಾ. ಅಫ್ಕೋರ್ಸ್ ನಿಮಗೆ ಲೋನ್ ಅಂತ ಕೊಡ್ತಿರೋಂಥದ್ದು ಅದು MTF ಫೆಸಿಲಿಟಿ ಸಪ್ರೇಟ್ ಆಗೋಯಿತು. ಬಟ್ ನಿಮಗೆ ಏನು ಆ್ಯಕ್ಚುಲಿ ಇನ್ವೆಸ್ಟೆಡ್ ನಿಮಗೆ ಪ್ರಾಫಿಟ್ ಅಂತ ಏನು ಬಂದಿರುತ್ತೋ ಅದ್ರ ಮೇಲೆ ನಿಮಗೆ ಕ್ಯಾಪಿಟಲ್ ಗೇನ್ ಬೀಳುವಂಥದ್ದು. ಹಾಗಾಗಿ ಪ್ರಾಫಿಟ್ ಅಮೌಂಟ್ ಏನು ಮಾಡಿರ್ತಾರೋ ಅದ್ರ ಮೇಲೆ ಕ್ಯಾಪಿಟಲ್ ಗೇನ್ಸ್ ಬೀಳ್ತಾ ಹೋಗುತ್ತೆ. ಕ್ಯಾಪಿಟಲ್ ಗೇನ್ಸ್ ಬಗ್ಗೆನೂ ಡೆಡಿಕೇಟೆಡ್ ವಿಡಿಯೋ MM ಪ್ರೀಮಿಯರಲ್ಲಿ ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಯಾಕೆ ಮಾರ್ಕೆಟ್ನಲ್ಲಿ ಒಂದು ಇನ್ನೂ ವೀಕ್ನೆಸ್ ಸೆಂಟಿಮೆಂಟ್ ಇದೆ, ಕರೆಕ್ಷನ್ ಇದೆ ಅನ್ನೋದು ಯಾಕೆ ಅನ್ನಿಸ್ತಾ ಇದೆ ಅಂತಂದರೆ, ಒಂದು ನೋಡಿ ಈ ರೀತಿಯಾಗಿ ಗೋಲ್ಡು ಒಂದು ಬ್ರೇಕ್ಔಟಿಗೆ ರೆಡಿ ಆಗ್ತಾ ಇದೆ. ಜೊತೆಗೆ ಕ್ರೂಡ್ ಆಯಿಲು ಕೂಡ ಈಗ 6400ನ ನಿನ್ನೆ ಒಂದ್ಸಲ ಅಟೆಂಡ್ ಮಾಡಿದ್ದು ಆಗಿಲ್ಲ. ಈ ವಾರ ಮುಂದಿನ ವಾರದಷ್ಟೊತ್ತಿಗೆ ಬ್ರೇಕ್ ಆಗೋ ಥರ ಕಾಣಿಸ್ತಾ ಇದೆ. ಕ್ರೂಡ್ 6400 ಹಿಂದೆ ಮಲ್ಟಿಪಲ್ ಟೈಮ್ ಸಪೋರ್ಟ್ ಮಾಡಿದಂಥ ಝೋನ್ ಬ್ರೇಕ್ ಆಗಿಲ್ಲ. ಈಗ 2024 ಅಕ್ಟೋಬರ್ ನಂತರ ಮೊದಲನೇ ಬಾರಿಗೆ ಬ್ರೇಕ್ ಆಗ ಅಂದರೆ ಆಲ್ಮೋಸ್ಟ್ ಒಂದು 6 ತಿಂಗಳು 3-4 ತಿಂಗಳು ಆದಮೇಲೆ ಬ್ರೇಕ್ ಆಗೋ ಥರ ಬರ್ತಾ ಇದೆ. ಆದರೆ ನ್ಯಾಚುರಲ್ ಗ್ಯಾಸ್ ನೀವು ನೋಡೋದಾದರೆ ವರ್ಷಗಟ್ಟಲೆ ಆದಮೇಲೆ ಬ್ರೇಕ್ ಆಗ್ತಾ ಬಂದಿರುವಂಥ ಲೆವೆಲ್ ಇದು. ಸೊ ಇಲ್ಲಿಂದ ಏನಾದ್ರು ಕಂಟಿನ್ಯೂಷನ್ ಆಯಿತು ಅಂತಂದರೆ ಒಂದು ದೊಡ್ಡದಾಗಿ ಮ್ಯಾಸಿವ್ ಬ್ರೇಕ್ಔಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಕಮಾಡಿಟಿಗಳು ಇದೆಲ್ಲ ಕೂಡ ಒಂದು ಕಾಸ್ಟ್ಲಿ ಆಗ್ತಾ ಇರೋದ್ರಿಂದ ಅದು ಸ್ಟಾಕ್ ಮಾರ್ಕೆಟಿನ ಕಂಪನಿಗಳ ಬಗ್ಗೆ ಒಂದು ಪರಿಣಾಮನ ಬೀರ್ತಾ ಹೋಗ್ಬೋದು. ಆ ಕಾರಣದಿಂದಾಗಿ ಮಾರ್ಕೆಟ್ನಲ್ಲಿ ಇನ್ನೂ ಒಂದು ಕರೆಕ್ಷನ್ ಕಂಟಿನ್ಯೂಷನ್ ಆಗ್ತಾ ಹೋಗ್ಬೋದು. ಬಟ್ ಇದರ್ ವೇಸ್ 52 ವೀಕ್ ಲೋಗೆ ಸುಮಾರು ಸ್ಟಾಕ್ಗಳು ಬಂದಿದೆ. ಇವತ್ತು ಕೂಡ ನಿಮಗೆ ಒಂದು ಗ್ರೂಪಲ್ಲಿ ಅಪ್ಡೇಟ್ ಮಾಡಿದ್ದೆ. ಯಾವುದು ಅಂತ ನೀವು ಯಾವುದೋ ಒಂದು ಬೇಸಿಕ್ ಫಿಲ್ಟರ್ ಇಟ್ಕೊಂಡು ನೋಡಿದ್ರು ನಿಮಗೆ ತೋರಿಸ್ತಾ ಹೋಗುತ್ತೆ. ಎಲ್ಲ 52 ವೀಕ್ ಲೋ ಬಂದಿರೋ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ರೂಲ್ಸ್ ಇಲ್ಲ. ನಿಫ್ಟಿ ನೆಕ್ಸ್ಟ್ 50ನಲ್ಲಿರುವಂಥ ಸ್ಟಾಕ್ ಅಂದರೆ ಕಂಪ್ಯಾರಿಟಿವ್ಲಿ ಬೆಟರ್ ಇರುತ್ತೆ. ಯಾಕೆಂತಂದರೆ ಅದು ಮುಳುಗೋಗೋ ಥರ ಕಂಪ್ನಿಗಳಾಗಿರೋದಿಲ್ಲ. ಆದರೂ ಕೂಡ ಅದರಲ್ಲಿ ಬೇರೆ ಯಾರು ಕಾಂಪಿಟೇಷನ್ ಬಂದಿದೆಯಾ, ಆ ಸೆಕ್ಟರ್ ಯಾವ ರೀತಿ ಪರ್ಫಾರ್ಮ್ ಮಾಡ್ತಾ ಇದೆ, ಆ ಸೆಕ್ಟರಿಂದ ಇವಾಗ ದುಡ್ಡು ಆಚೆ ಹೋಗ್ತಾ ಇದೆಯಾ, ಈ ರೀತಿಯಾಗಿ ನೋಡಿಕೊಂಡು ನೀವು ವ್ಯಾಲ್ಯೂ ಇನ್ವೆಸ್ಟಿಂಗ್ನ ಮಾಡ್ತಾ ಹೋಗ್ಬೋದು. ಇಷ್ಟೆಲ್ಲ ನನಗೆ ತಲೆ ಬಿಸಿ ಬೇಡ ಅಂತಂದರೆ ನೀವು ಡೈರೆಕ್ಟಾಗಿ ಇಂಡೆಕ್ಸ್ ಫಂಡ್ ನಿಫ್ಟಿ ಬೀಸ್ ಸಿಗ್ತಾ ಹೋಗುತ್ತೆ, ನಿಫ್ಟಿ ಇಂಡೆಕ್ಸ್ ಫಂಡ್ ಸಿಗ್ತಾ ಹೋಗುತ್ತೆ, ನಿಫ್ಟಿ ನೆಕ್ಸ್ಟ್ 50 ಸಿಗ್ತಾ ಹೋಗುತ್ತೆ, ಜೂನಿಯರ್ ಬೀಸ್ ಅಂತ. ಅದರಲ್ಲಿ ನೀವು ಒಳ್ಳೆ ಡಿಪ್ ಆದಾಗ ಈಗ 23,500 ಹತ್ತತ್ರಕ್ಕೆ ಬಂದಿದೆ ಈ ಟೈಮಲ್ಲಿ, ಮತ್ತೆ ಇನ್ನೊಂದು 500 ಪಾಯಿಂಟ್ ಫಾಲ್ ಆಯಿತು 23,000ದಲ್ಲಿ. ಮತ್ತೆ ಈ ರೀತಿಯಾಗಿ ಲಂಸಮ್ ಇನ್ವೆಸ್ಟ್ ಮಾಡೋಕ್ಕೆ ನಿಮಗೆ ಅವಕಾಶ ಇತ್ತು ಅಂತಂದರೆ ನೀವು ಆ ರೀತಿ ಎವ್ರಿ 500 ಪಾಯಿಂಟ್ಸ್ ಡಿಪ್ಪಲ್ಲೂ ಕೂಡ ನೀವು ಇನ್ವೆಸ್ಟ್ ಮಾಡ್ತಾ ಹೋಗ್ಬೋದು. ಇಲ್ಲ ನಾನು SIP ಮಾಡ್ಕೊಂಡು ಹೋಗ್ತೀನಿ ಅಂತಂದ್ರೂ ಕೂಡ ನೀವು ಸ್ಟಾಕಲ್ಲಿ SIP ಮಾಡ್ಕೋಬೇಕು ಅಂತಂದರೆ ನಿಮಗೆ ಒಂದು ಪೋರ್ಟ್ಫೋಲಿಯೋ ಬಿಲ್ಡ್ ಮಾಡಬೇಕು ಅಂತಿದ್ದೀರಾ
ಅಂತಂದರೆ ಇದು ಒಳ್ಳೆ ಟೈಮ್ ಆಗಿರುತ್ತೆ ಪೋರ್ಟ್ಫೋಲಿಯೋ ಬಿಲ್ಡ್ ಮಾಡೋಕ್ಕೆ. ಇಲ್ಲ ಅಂತಂದರೆ ನಾನು ಪ್ಯೂರಾಗಿ ನಾನು ಅಬ್ಸ್ಟ್ರಾಕ್ಟಲ್ಲೇ ಇಡ್ತೀನಿ ಅಂತಂದರೆ ನೀವು ಇಂಡೆಕ್ಸ್ ಫಂಡಲ್ಲೂ ಕೂಡ ಎಸ್ ಐ ಪಿಗಳನ್ನು ಮಾಡ್ತಾ ಹೋಗ್ಬೋದು. ಆ ಆಪ್ಷನ್ನು ಕೂಡ ಇದೆ. ಎಸ್ ಐ ಪಿ ಯಾವ ರೀತಿ ಇಡೋದು ಏನೋ ಅನ್ನೋದು ಕೂಡ ಕೈಟ್ ಟ್ಯೂಟರಲ್ಲೂ ಕೂಡ ಒಂದು ವಿಡಿಯೋ ಮಾಡಿದ್ದೆ, ನೀವು ಆ ಪ್ಲೇಲಿಸ್ಟ್ನ ಚೆಕ್ಔಟ್ ಮಾಡಿದ್ರೆ ನಿಮಗೆ ಆ ಮಾಹಿತಿಗಳು ಸಿಗ್ತಾ ಹೋಗುತ್ತೆ. ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. 2025 ನಮ್ಮ ಚಾನಲ್ನ ಮಿಷನ್ ನಿಮಗೆಲ್ಲರಿಗೂ ಈಗ ಗೊತ್ತಾಗಿದೆ. ಆಪತ್ಕಾಲಕ್ಕೆ ಇರಲಿ ಒಂದು ನಿಧಿ. ಹಾಗಾಗಿ ಈ ವರ್ಷ ಎಮರ್ಜೆನ್ಸಿ ಫಂಡ್ ಬಿಲ್ಡ್ ಮಾಡೋದ್ರ ಕಡೆ ನಿಮ್ಮ ಗಮನವನ್ನು ಕೊಡಿ. ಅದು ಯಾವ ರೀತಿ ಬಿಲ್ಡ್ ಮಾಡೋದು, ಏನು ಕತೆ ಅನ್ನೋದನ್ನು ಎಮರ್ಜೆನ್ಸಿ ಫಂಡ್ ಗೈಡ್ ಅಂತ ಪ್ರತಿ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಡ್ತಾ ಇರ್ತೀನಿ, ನೀವು ಅದನ್ನ ಚೆಕ್ಔಟ್ ಮಾಡ್ಬೋದು. ಮತ್ತೊಂದು ಚಾರ್ಟ್ ಸ್ಟಾಕ್ನೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.